ಜನಾರ್ದನ್ ಅವರೇ, ಸರ್ ಅಣ್ಣವರ ಕಂಪನಿಗೆ ನಿಮ್ಮ ಎಂಟ್ರಿ ಆಯಿತು, ಆಯಿತು. ಪ್ರೊಡಕ್ಷನ್ ಬಾಯ್ ಆಗಿ. ಹೌದು. ಆಮೇಲೆ ಯಾವ ರೀತಿ ಸಾಗ್ತಾ ಇತ್ತು? ಆಮೇಲೆ ಏನಂದರೆ ಸೀದಾ ನಾನು ಗೋಲ್ಡನ್ ಸ್ಟುಡಿಯೋ ಇಲ್ಲಾಂದರೆ ಶಾರದಾ ಸ್ಟುಡಿಯೋದಲ್ಲಿ ಮಲ್ಕೊಳ್ತಾ ಇದ್ದೆ. ಸೊ ಸೀದಾ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಅಣ್ಣವ್ರ ಮನೆ ಹತ್ರ ಹೋಗ್ತಾಯಿದ್ದೆ. ಅಲ್ಲಿ ತಿಳ್ಕೊಳ್ತಾ ಇದ್ದೆ ಯಾವ ಶೂಟಿಂಗ್ ಇದೆ ಏನು ಇತ್ತು ಅಂದ್ಬಿಟ್ಟು. ಆ ಟೈಮ್ ಅದು ಒಂದಿನ ಏನಾಯಿತು, ನಾನು ಹೋಗಿದ್ದೀನಿ, ಅಣ್ಣವ್ರ ಮನೆಯಲ್ಲಿ ಒಂದು ನಾಯಿ ಇತ್ತು, ಅಲ್ಸೇಷನ್ ಡಾಗು, ತುಂಬ ಭಯಂಕರವಾದ ನಾಯಿ ಅದು. ಆಗಿನ ಶಿವಣ್ಣವರು, ರಾಘಣ್ಣವರು ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು. ಏನಾಯಿತು, ಒಳಗಡೆ ಹೋಗ್ತಾ ಐ ಥಿಂಕ್ ಶೇಖರ್ ಅಂತ ಒಬ್ಬ ಅಣ್ಣವ್ರ ತಂಗಿ ಮಗ ಅಂತ ಕಾಣುತ್ತೆ, ಅದು ಗೌರಿಶಂಕರ್ ಸರ್ ಹತ್ರ ಅಸ್ಟೆಂಟ್ ಆಗಿದ್ದ ಆತ ಈ ನಾಯಿನ ಚೂ ಮಾಡ್ಬಿಟ್ಟಿದ್ದಾನೆ. ಈ ನಾಯಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ರಪ್ ಅಂತ ಬಂದು ಹಿಡ್ಕೊಂಡ್ಬಿಡ್ತು. ಹಿಡ್ಕೊಂಡ್ಬಿಟ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಇದೆ, ಅದು ಹಿಡ್ಕೊಂಡು ಇಲ್ಲಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ಅದು ಇದು ಮಾಡ್ತಾ ಇದೆ. ಇವರೆಲ್ಲ ಕೂಕೊಳ್ತಾ ಇದ್ದಾರೆ. ಅಷ್ಟೊಳಗೆ ಓಡ್ ಬಂದರು, ಅಕ್ಕ ಅವರು ಅವ್ವ ಎಲ್ಲ ಓಡ್ ಬಂದರು. ಅಣ್ಣವ್ರು ಇಲ್ಲ ಶೂಟಿಂಗ್ ಅಂತ ಕಾಣುತ್ತೆ. ಬಂದು ನಾಯಿನ ಹೊಡೆದು ಏನೋ ಮಾಡಿ ಬಿಡಿಸಿದ್ರು. ಆಮೇಲೆ ನನಗೆ ಎಲ್ಲಪ್ಪ ಅಂತ ಇದ್ದಾರೆ ಡ್ರೈವರು, ಅಕ್ಕ ಅವರು ತೀರಾ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಪ್ಪ ಅಂತಂದ್ಬಿಟ್ಟು ಹೇಳಿದ್ರು. ಅದನ್ನು ನಾನು ಕರ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡೋದ್ರು. ಹಾಸ್ಪಿಟ್ಲಿಗೆ ತೊಗೊಂಡೋದ್ಮೇಲೆ ಅಲ್ಲಿ ಇಂಜೆಕ್ಷನ್ ಎಲ್ಲ ಕೊಡಿಸಿದ್ಮೇಲೆ ಮತ್ತೆ ಕರ್ಕೊಂಬೋದ್ರು. ಮನೆಗೆ ಬಂದು ಊಟ ಗೀಟ ಮಾಡ್ತಿದ್ರು. ಆಮೇಲೆ ಡೈಲಿ 14 ಇಂಜೆಕ್ಷನ್ ತೊಗೊಬೇಕು ಅಂತ ಹೇಳಿದ್ರು. ಡೈಲಿ ನಾನು ಹೋಗ್ತಾ ಇದ್ದೆ, ಡೈಲಿ ಕರ್ಕೊಂಡು ಹೋಗೋರು, ಇಂಜೆಕ್ಷನ್ ಕೊಡ್ತಿದ್ರು. ಅಷ್ಟಕ್ಕೆ ಇವರೆಲ್ಲ ನಕ್ಕಿದ್ರಲ್ಲ ಎಲ್ಲ ಉದುರೆಲ್ಲ ಅವರು. ಆಮೇಲೆ ಅವರ ಇವರಿದ್ರು, MS ರಾಜಶೇಖರ್ ಅಲ್ಲೇ ಇದ್ದರು, ಹೊನ್ನಳ್ಳಿ ಕೃಷ್ಣ ಇದ್ದರು. ಆಮೇಲೆ ಸುಮಾರು ಜನ, ಶನಿ ಮಹಾದೇವಪ್ಪ ಇವರೆಲ್ಲ ಸುಮಾರು ಜನ. ಶನಿ ಮಹಾದೇವಪ್ಪ ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ದು, ಎಲ್ಲ ಅಲ್ಲೇ ಸೇರ್ತಾಯಿದ್ರು. ಬಂದು ಜನಾರ್ದನ ನಿನ್ನ ಅಷ್ಟೇಪ್ಪ 14 ದಿನ ಆದಮೇಲೆ ನೀವು ಕ್ಲೋಸು ಅಂತ ರೇಗ್ಸೋರು. ಒಂದು ನಾಯಿ ಸಾಯ್ತೈತೆ ಇಲ್ಲ ನೀರು ಸಾಯ್ತೀಯ ಅನ್ನೋರು. ಕರೆಕ್ಟ್ 14 ದಿನಕ್ಕೆ ನಾಯಿ ಸತ್ತೋಗ್ಬಿಡ್ತು. ಆಮೇಲೆ 14 ಕೂಡ ಆಗಿರಲಿಲ್ಲ, ನಾನು ಕಡಿಮೆನೇ ಹಾಕಿದ್ದು. ನಾಯಿ ಸತ್ತೋಯ್ತು. ಆಮೇಲೆ ಅಲ್ಲ, ಅಯ್ಯೋ ಜನಾರ್ದನ್ ಬರ್ತಾರಪ್ಪ ಹುಷಾರು, ನಾಯಿ ಸತ್ತೋಗ್ಬಿಟ್ಟೈತೆ ಅಂತ ರೇಗ್ಸೋರು ನನ್ನ. ಆಮೇಲೆ ಅಣ್ಣವ್ರ ವಿಷಯ ತಿಳಿತು. ಅಣ್ಣವ್ರಿಂದ ಓ ನಿನಗೇನೋ ನಾಯಿ ಕಚ್ಚಿದ್ದು ಅಂದರು. ಹೌದಲ್ಲ ಅಂದೆ. ಆಮೇಲೆ ಗೊತ್ತಾಯಿತು ಪರೋಪಕಾರಿ ಶೂಟಿಂಗ್ ಇದೆ ಅಂದ್ಬಿಟ್ಟು. ಪರೋಪಕಾರಿ ಎಲ್ಲಿ ಇದು ಕೆಮ್ಮಣ್ಗುಂಡಿಯಲ್ಲಿ ಪರೋಪಕಾರಿ ಶೂಟಿಂಗು. ಸರಿ, ನಾವು ಹೊಂಟದೆ ನಾನು ಸೀದಾ ಮ್ಯಾನೇಜರ್ ಕರ್ಕೊಂಡು ಹೋಗಿ ಆಮೇಲೆ ಹೋಗಿ ಅಲ್ಲಿ ಪರೋಪಕಾರಿನಲ್ಲಿ ಪ್ರೊಡಕ್ಷನ್ ಮತ್ತೆ ಬರೀ ಅಣ್ಣವರು ನೋಡ್ಕೊಳ್ಳೋದಷ್ಟೇ ಜೊತೆಲಿ. ಆಗ ಅಕ್ಕವ್ರು ಬರ್ತಾ ಇರಲಿಲ್ಲ, ಅವ್ವ ಬರ್ತಾಯಿದ್ರು, ಅಂದರೆ ಪಾರ್ವತಮ್ಮವರು ತಾಯಿ ಬರ್ತಾಯಿದ್ರು ಅಣ್ಣವ್ರ ಜೊತೆಲಿ ಶೂಟಿಂಗ್ ಸ್ಪಾಟ್ಗೆ, ಬೇರೆ ಬರ್ತಾ ಇರಲಿಲ್ಲ. ಸೊ ಹಂಗೆ ಒಂದು 4-5 ದಿನ ಶೂಟಿಂಗ್ ಆದಮೇಲೆ ನೈಟು ಅಲ್ಲಿಂದ ಶಿಫ್ಟು ಇದಕ್ಕೆ ಬಸವೇಗೌಡ ಎಸ್ಟೇಟ್ ಅಂದ್ಬಿಟ್ಟು ಚಿಕ್ಕಮಗಳೂರಲ್ಲಿ. ಅಣ್ಣವರು ಅಲ್ಲಿ ಇಳ್ಕೊಳ್ಳೋರು. ಅಲ್ಲಿ ಜೊತೆಲೆ ಕಾರಲ್ಲಿ ಅವ್ರ ಜೊತೆಲೆ ಬಂದ್ಬಿಟ್ಟೆ. ಬಂದು ಸಾಕ್ಷಾತ್ಕಾರಕ್ಕೆ ಜಾಯಿನ್ ಆಗ್ಬಿಟ್ಟೆ. ಅಲ್ಲಿ ಪ್ರೊಡಕ್ಷನ್ ಬಾಯ್, ಸೇಮ್ ಪ್ರೊಡಕ್ಷನ್ ಹೋಗೋದು, ಸ್ಪೆಷಲಿ ಅಣ್ಣವ್ರು ನೋಡ್ಕೊಳ್ಳೋದು, ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡೋದು. ಹಂಗೆ ಮಾಡ್ತಾಯಿದ್ದೆ. ಅಲ್ಲೇನಾಯಿತು ಅಂದರೆ ಈ ಪುಟ್ಟಣ್ಣವರು ಲೊಕೇಶನ್ ಒಂದೊಂದು ದಿನಕ್ಕೆ 18 ಕಿಲೋಮೀಟ್ರ್ ದೂರ, 20 ಕಿಲೋಮೀಟ್ರ್ ದೂರ ಲೊಕೇಶನ್ ಇಡೋರು. ನಾವು ಹೋಗ್ಬೇಕು ಅಂದರೆ ಫಸ್ಟ್ ದಿನ 2 ದಿನ ಹೋಗ್ಬೇಕಾದ್ರೆ ಇವರು ಲೈಟ್ ಬಾಯ್ ಇವರೆಲ್ಲ ಸೆಂಟ್ರಲ್ಲಿ ನಿಲ್ಲಿಸ್ಬಿಡೋರು, ಟಿಫನ್ ಮಾಡ್ಕೊಂಡು ಹೋಗೋಣ ಹೊಟ್ಟೆ ಹಸಿದೈತೆ ಅಂದ್ಬಿಡು. ನಾವು ನಿಲ್ಲಿಸ್ಬಿಟ್ಟು ಟಿಫನ್ಗೆ ಕೊಟ್ಟರೆ ಲೇಟ್ ಆಗೋದು. ಆಮೇಲೆ ಅಲ್ಲೋದ್ರೆ ಪುಟ್ಟಣ್ಣವ್ರು ನಾವು ಬೈಯೋದು, ಯಾಕೆ ಲೇಟಾಗಿ ಬಂತು ಅಂತ ಮ್ಯಾನೇಜರ್ ಬೈಯೋರು, ಮ್ಯಾನೇಜರ್ ನಮಗೆಲ್ಲ ಬೈಯೋರು. ಆಮೇಲೆ ಈ ಜಮುನಾ ಅಂತ ಹೀರೋಯಿನ್ನು, ಅವ್ರಕ್ಕ ಮಾತೇರೆ ಜ್ಯೂಸ್ ತಗೊಂಬ, ಎಳ್ನೀರು ತಗೊಂಬ, ಅದು ತಗೊಂಬ ಆಯ್ತು ಅಂದ್ಬಿಟ್ಟು ಇದು ಮಾಡೋರು. ಆಮೇಲೆ ಋಷಭೇಂದ್ರ ಅಂತ ಇದ್ರು, ಅವರು ಫೋಟೋ ತೆಗಿಯೋದಕ್ಕೆ ನಮಗೆ ಬರಲಿ ಅದು ಫ್ಲೈಟ್ ಎತ್ಕೊಂಬರೋ ಅಂತ ಆತನ ಟಾರ್ಚರ್ ಕೊಡೋದು. ಹಿಂಗೆ ಒಂದು 8-10 ಜನ ತುಂಬ ಟಾರ್ಚರ್ ಕೊಡೋದು. ಎಲ್ಲರೂ ಕೆಲಸ ಮಾಡಿಸೋರು, ಎಲ್ಲ ಇವರು ದೊಡ್ಡವ್ರು ಯಾರು ಮಾಡ್ತಾ ಇಲ್ಲ, ನಾನೊಬ್ಬ ಚಿಕ್ಕವನು. ಏನೇ ಕೆಲಸ ನಂಗೆ ಚೆನ್ನಪ್ಪ ವಾಡ ಹಂಗೆ ಅನ್ನೋರು, ಹಿಂಗೆ ಮಾಡೋರು. ಇವರು ನನಗೆ ಅಣ್ಣವ್ರ ಮಾತ್ರ ಕೂಸೆ ಅನ್ನೋರು. ಅವ್ರೇನು ನನಗೆ ಜಾಸ್ತಿ ಕೆಲಸನೇ ಹೇಳ್ತಾ ಇರಲಿಲ್ಲ. ಅವರು ಯಾಕೆ ಅವ್ರು ಬೈಯೋರು ನನಗೆ, ಯಾಕೆ ಅಲ್ಲೆಲ್ಲ ನಿನ್ನ ಥಿಯೇಟ್ರಿಗೆ ನೀ ಯಾಕೆ ಹೋಗ್ತಾ ಇದೆಯಾ ಅಂತಂದ್ಬಿಟ್ಟು. ಇಲ್ಲಣ್ಣ ಅವರು ಥರ ಕೇಳಿದ್ರು, ಹಂಗೆಲ್ಲ ನೀನು ಚಿಕ್ಕ ಹುಡುಗ, ಮೇಲ್ಗೆಲ್ಲ ತಲೆಗೆಲ್ಲ ಮೇಲೆ ಹಾಕ್ಕೊಂಡು ರಿಫ್ಲೆಕ್ಟ್ ಏನು ಮಾಡ್ತೀನಿ ನೀನು, ಅದೆಲ್ಲ ಮಾಡಬಾರ್ದು ಅನ್ನೋರು. ಆಮೇಲೆ ನಮಗೆ ಎಲ್ಲ ಒಂದಿನ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಊಟಕ್ಕೆ ಚಿಕನ್ ಅದು ಇದು ಮಾಡ್ಸೋರಲ್ಲ, ಇವ್ರ ಪಂಕ್ತಿಯಲ್ಲಿ ಊಟ ತಗೊಂಡ ತಕ್ಷಣ ಫುಲ್ಲು ಬಡಿಸ್ಕೊಂಡು ಹೋಗಿ ಬರೋಷ್ಟೊಳಗಡೆ ಇವರೆಲ್ಲ ಚಿಕನ್ ಅದೆಲ್ಲ ತಿನ್ಬಿಡೋರು ಫಾಸ್ಟಾಗಿ. ಚಿಕನ್ ಕೊಂಡೋಡ ದೊಡ್ಡವ್ರಿಗೆ ಹೇಳ್ತಾ ಇಲ್ಲ, ನನಗೆ ಹೇಳೋರು. ಅದಕ್ಕೆ ಚಿಕ್ಕ ನಾನು ಡೈ ಇಡ್ತೀಬಿಡ ಅಂತ ರೋಪ್ ಹಾಕಿ ತರಿಸ್ಕೊಳ್ಳೋದು. ನಾನು ಇಲ್ಲ ಅನ್ನಂಗಿಲ್ಲ, ಭಿನ್ನಾಗೆ ತೊಗೊಂಡೋಗಿ ಕೊಟ್ಬಿಡ್ತಾ ಇದ್ದೆ. ಇವರು ನನ್ನ ಮೇಲೆ ರೇಗೋರು, ಹಿಂಗೆ ನೀನು ಒಬ್ಬನಿಗೆ ಕೊಡ್ತಾ ಇದ್ರಿ, ಎಲ್ಲ ನಾವೆಲ್ಲ ಏನು ತಿನ್ನಬೇಕು ಅಂತ. ಇವರು ಕೊಡಬೇಡ ಹಂಗೆ ಅಂತ ಅನ್ನೋರು, ಇವರು ನನ್ನೇ ಕರೆದು ಕೊಡೋ ಅನ್ನೋರು. ಸೊ ಈ ಥರ ನನಗೆ ಪ್ರಾಬ್ಲಮ್ಮು. ಆಗ ಈ ಋಷಭೇಂದ್ರ ಇವರೆಲ್ಲ ಭಾಳ ಕಾಟ ಕೊಡ್ತಾರೆ, ಇವರು ಏನಾರು ಮಾಡ್ಬೇಕು ಇವ್ರಿಗೆ ಅಂತಂದ್ಬಿಟ್ಟು
ಒಬ್ಬರು ಹಂಗೆ ಡಿಸ್ಕಷನ್ ಮಾಡಿದಾಗ ಒಬ್ಬ ಹೇಳ್ದ ಬೇದಿ ಮಾತು ಯಾಕೆ ಕೊಟ್ಬಿಡ ನನ್ನ ಮಕ್ಕಳು ಸಾಯ್ಲಿ ಅಂದರು. ಸೊ ನಾನು ಇಮ್ಮಿಟ ಕಿವಿಲಿ ಒಂಥರ ಟಂಟ್ ಅಂತ ಸೌಂಡ್ ಆದಾಗ ಆಯಿತು. ಇಮ್ಮಿಟ ಜಪಾಳ ಮಾತ್ರ ಅಂತ ಕರೀತಾರೆ. ಯಾರಾದರೂ ತೊಂದರೆ ಕೊಟ್ಟರೆ ಅವ್ರಿಗೆ ಹೆಂಗೆ ನಾವು ಸೇಡು ತೀರಿಸ್ಕೊಳ್ಳೋದು ಅಂದರೆ ಜಪಾಳ ಮಾತ್ರ ಹಾಕಿ ಕೊಟ್ಬಿಡೋದು. ಅಂದರೆ ಯಾರು ಕೊಡ್ತಾ ಬಿಡ್ತಾರೆ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಫ್ಲಾಶ್ ಆಯಿತು. ಓ ಶಿವೇಂದ್ರಯ್ಯ, ಈ ಮೊಯ್ದೀನು, ಈ 4-5 ಜನ ಯೂನಿಟ್ ಇದ್ದಾರೆ, ಇವರು ಯಾರ್ಯಾರು ಕಾಟ ಕೊಡ್ತಾರೆ ರಾಜಾರಾಮ್ ಹತ್ರ ಒಬ್ರು ಅಸಿಸ್ಟೆಂಟ್ ಇದ್ರು, ಅವರು ಜಮುನನ್ ತಾಯಿ ಅಕ್ಕ, ಇವ್ರಿಗೆಲ್ಲ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಜಪಾಳ ಮಾತು ತಮ್ಮ ನಾನು ಹಾಕ್ತೀನಿ, ತಮಾಷೆ ಮಾಡ್ಬಿಟ್ಟು ಸುಮ್ಮನೆರು ಬೇಡ ಹಂಗೆಲ್ಲ. ನಾನು ಡೈಲಿ ಅವ್ನಿಗೆ ಪಿನ್ ನೋಡಿ ಮಾತೆ ತಮ್ಮ ಮೊಯ್ದಿನ್ಗೆ ಹಾಕ್ಲೇಬೇಕು, ಶಿವೇಂದ್ರಂಗೆ ಹಾಕ್ಲೇಬೇಕು ಅಂತ ನನ್ನ ಟೆನ್ಷನ್ ಕೊಡಿ. ಅವನೊಂದು ದಿನ ಏನೇ ಮಾಡ್ದೆ, 11 ಗಂಟೆಗೆ ಟೀ ಕೊಡೋದಕ್ಕೆ ಟೈಮ್ ಕರೆಕ್ಟಾಗಿ ತಂದೇ ಬಿಟ್ಟ ಅವನು. ಜಪಾಳ ಮಾತೆ ತಂದಿದ್ದೀನಿ ಕಣೋ, ತಂದು ಅನ್ಕೊಣ ಅವನು ಇಸ್ಕೊಂಬ ತಂದ್ಬಿಟ್ಟು ಎಲ್ಲ ಕುಟ್ಟಿ, ಅದು ಎಷ್ಟು ಏನೋ ಗೊತ್ತಿಲ್ಲ, ಐಡಿಯಾ ಇಲ್ಲ ಹಾಕಿ. ನಾನೇನು ಮಾಡ್ತಾಯಿದ್ದೆ, ಮೇನ್ ಪುಟ್ಟಣ್ಣವ್ರಿಗೆ, ರಾಜಾರಾಮ್ ಸರ್ಗೆ, ಅಣ್ಣವ್ರಿಗೆ, ಇವ್ರಿಗೆಲ್ಲ ಟೀ ನಾನು ಕೊಡ್ತಾಯಿದ್ದೆ, ಕಾಫಿ ನಾನು ಕೊಡ್ತಾಯಿದ್ದೆ. ಮಿಗ್ದವರೆಲ್ಲ ಯೂನಿಟ್ನವ್ರಿಗೆ ಅವ್ರಿಗೆ ಕೊಡ್ತಾಯಿದ್ರು. ಸೊ ನಂದು ಏನಿದ್ರು ಒಂದು 5-6 ಗ್ಲಾಸು, 8 ಗ್ಲಾಸ್ ಅಷ್ಟೇ. ಅದ್ರ ಮೇಲೆ ಮೇನ್ ಕೊಟ್ಬಿಟ್ಟು ಬಂದುಬಿಡ್ತಾಯಿದ್ದೆ. ಆವಾಗ ಹೆಂಗೆ ಇವಾಗ ಕೊಡೋದು, ಯಾರು ಕೊಡೋದು ಏನಿತ್ತು ಅಂದ್ಬಿಟ್ಟು, ನಾನು ಕೊಡ್ತೀನಿ ಯಾಕೆ ಟೆನ್ಷನ್ ಅಂತ ನಾನೇನು ಮಾಡಿದೆ, ಒಂದು ಕೆಲಸ ಮಾಡು, ಫಸ್ಟು ನಾನು ಇವೆಲ್ಲ ಕೊಟ್ಟು ಬಂದುಬಿಡ್ತೀನಿ, 2ನೇ ಟ್ರಿಪ್ ತೊಗೊಂಡೋಗ್ತೀನಲ್ಲ ಆಗ ಇವ್ರಿಗೆಲ್ಲ ಕೊಟ್ಬಿಡ್ತೀನಿ ಅಂತ. ಸರಿ ಆಯಿತು, ಡಿಸೈಡ್ ಆಯಿತು. ಫಸ್ಟ್ ಟ್ರಿಪ್ ತೊಗೊಂಡೋಗಿ ಎಲ್ಲ ಕೊಟ್ಟು ಬಂದೆ. ಅದರಲ್ಲಿ ಏನು ಹಾಕಿಲ್ಲ, ದೊಡ್ಡವ್ರಿಗೆಲ್ಲ ಕೊಟ್ಟಾಯ್ತು, ಬಂದ ಅಣ್ಣವ್ರಿಗೆ, ಪುಟ್ಟಣ್ಣವ್ರಿಗೆ ಮೇನ್ ನನ್ನ ಯಾವಾಗ ಅವ್ರಿಗೆಲ್ಲ ಕೊಟ್ಟು ಬಂದಾಯಿತು. ಇನ್ನು ಯಾರ್ಯಾರು ನಾವು ಒಂದು 8 ಜನ ಲಿಸ್ಟ್ ಮಾಡ್ಕೊಂಡಿದ್ವಲ್ಲ, ಅಷ್ಟು ಮಾತ್ರ ಹಾಕ್ಕೊಂಡೆ ಗ್ಲಾಸಲ್ಲಿ. ಋಷಭೇಂದ್ರಯ್ಯ ಅವ್ರಿಗೆಲ್ಲ ಕೊಟ್ಟೆ. ಅವರೆಲ್ಲ ಏನಪ್ಪ ನೀನು ಕೊಡ್ತಾಯಿದ್ಯಾ ಕಾಫಿ ಅನ್ನೋ ಥರ ಮಾತಾಡೋರು. ಕೊಟ್ಬಿಟ್ಟು ಬಂದುಬಿಟ್ಟೆ. ಮಿಕ್ದವ್ರಿಗೆಲ್ಲ ಬೇರೆ ಹುಡುಗರೆಲ್ಲ ಯಾರ್ಯಾರು ಕೊಡುವ ಎಲ್ಲ ಕೊಟ್ಬಿಟ್ರು. ಕೊಟ್ಟಿದ್ದೆ 11 o'clock ಟೈಮ್ಗೆ, ಬೆಳಗ್ಗೆ 12 ಆಗ್ತಾ ಇದ್ದಂಗೆ ಒಬ್ಬೊಬ್ಬನೇ ಎಲ್ಲ ಹೋಗ್ತಾ ಇದ್ದಾರೆ. ಋಷಭೇಂದ್ರಯ್ಯ ಇಲ್ಲ, ಇವರು ಇಲ್ಲ, ಅವರಿಲ್ಲ, ಎಲ್ಲ ಬೆಟ್ಟದ ಮೇಲೆ ಶೂಟಿಂಗು. ಸೊ ನೋಡಿದ್ರೆ ಕೆಳಗಡೆ ನದಿ ಹರಿತಾ ಇದೆ. ಸೊ ನೋಡ್ತಾ ಇದ್ದಂಗೆ ಎಲ್ಲ ಒಬ್ಬೊಬ್ಬರೇ ಒಂದು 2-3 ಜನ ಲಿಸ್ಟ್ ಯಾರಿಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ವಿ. ಕ್ಯಾಮ್ರಾ ಅಸಿಸ್ಟೆಂಟ್ ಕೊಟ್ಬಿಟ್ಟಿದ್ದೀವಿ ಮೇಯ್ನು. ಆಮೇಲೆ ಈ ಜಮುನ್ ಅಕ್ಕ ಕಾರ್ ತೊಗೊಂಡು ಜಮುನಿನ ಜೊತೆಲಿ ಹೋಗ್ಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಎಲ್ಲ ಟೆನ್ಷನ್ ಹಾಕಿದೆ. ಪುಟ್ಟಣ ಅವರಿಲ್ಲ, ಇವರಿಲ್ಲ, ಎಲ್ಲಿ ಜಮುನ ಎಲ್ಲಿ, ಇವರೇನು ಯಾರು ಇಲ್ಲ, ಏನಾಯಿತು ಎಲ್ಲ ಗೊತ್ತಿಲ್ಲ ಸರ್, ಎಲ್ಲ ಏನಾಯಿತು ಎಲ್ಲ ಸರ್ ಬಾತ್ರೂಮ್ಗೆ ಎಲ್ಲ ಬಾತ್ರೂಮ್ ಅರ್ಜೆಂಟ್ ಅಂತಂದು ಹೋಗಿದ್ದಾರೆ ಸರ್, ಕೆಳಗಡೆ ಹೋಗಿದ್ದಾರೆ. ಅದು ಹೆಂಗಾಯಿತು ಹಿಂಗೆ, ನಮ್ಗೆ ಏನು ಸರ್ ನಿಮ್ಗೇನಾಯ್ತು, ನಮಗಿಲ್ಲ. ಮತ್ತೆ ಇದು ಟೆನ್ಷನ್ ಆಗುತ್ತಲ್ಲ. ಕೆಲವ್ರಿಗೆ ಏನೂ ಆಗಿಲ್ಲ, ಕೆಲವ್ರಿಗೆ ಮಾತ್ರ ಆಗಿದೆ. ಏನಾಗಿದೆ ಅದು ಸ್ಪೆಷಲ್ಲಾಗಿ ನನಗೆ ಪಿಡಿಸ್ತದೆ. ಅವರಿಗೆಲ್ಲ ಗೊತ್ತು ಇದನ್ನೆಲ್ಲ ರೋಪ್ ಆಗ್ತದೆ ಯಾರು ಅಂದ್ಬಿಟ್ಟು. ನಾನು ಎಲ್ರಿಗೂ ಹೇಳಿದ್ದೆ ಒಂದು 2-3 ಜನಕ್ಕೆ, ಇವ್ರು ನಮಗೆ ಭಾಳ ರೋಪ್ ಆಗ್ತಾರೆ ಅಂದ್ಬಿಟ್ಟು. ಆಗ ಇವರು ಪುಟ್ಟಣ್ಣವ್ರು ಟೆನ್ಷನ್ ಆಗ್ಬಿಟ್ಟಿದ್ದೀವಿ. ಶೂಟಿಂಗ್ ಮಾಡ್ಬಿಡ್ದು. ಅವ್ರದ್ದು ಶೂಟಿಂಗ್ ಅವತ್ತು ಜಮುನಾನೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅಸಿಸ್ಟೆಂಟೇ ಇಲ್ಲ. ಹೆಂಗೆ ಶೂಟಿಂಗ್ ಪ್ಯಾಕಪ್ ಮಾಡಿಬಿಟ್ರು. ಪ್ಯಾಕಪ್ ಮಾಡಿ ಸಾಯಂಕಾಲ ಎಂಕ್ವೈರಿ ಏನಾಯ್ತು ಎತ್ತ ಹೆಂಗೆ ಏನು ಒಂದು ಚೂರು ಎಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ, ನಮಗೆ ಗೊತ್ತಿಲ್ಲ ಅಂತಾರೆ. ನಾನು ಅಂತ ನಮಗೆ ಗೊತ್ತೇ ಇಲ್ಲ ಅಂತೀನಿ. ಎಲ್ಲ ಮತ್ತೆ ಹೆಂಗಾಯ್ತು ಇದು, ಇವರು ಒಳಗಡೆ ಡಿಸ್ಕಷನ್ ನಡೀತಾ ಇದೆ. ಮಾರನೇ ದಿನ ಶೂಟಿಂಗು. ಮಾರನೇ ದಿನಕ್ಕೆ ಏನಪ್ಪ ಎಲ್ಲ ಏನಾಯ್ತಪ್ಪ ನಮಗೆ ಗೊತ್ತಿಲ್ಲ ಸರ್, ಈ ಥರ ಅದರಲ್ಲಿ ಮೊಯ್ದೀನು ಋಷಭೇಂದ್ರಯ್ಯ ಸರ್, ಅವನು ಏನೋ ಬೇಕು ಅಂತ ಮಾಡೋಣ ಸರ್, ಅವನು ನನಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇವಂದೇ ಏನೋ ಕೆಲಸ ಸರ್ ಇದು. ಯಾಕಂದರೆ ಇವ್ರಿಗೆಲ್ಲ ಏನೂ ಆಗಿಲ್ಲ, ನಮ್ಮ ಮಾತ್ರ ಹೆಂಗೆ ಸರ್ ಅರ್ಥ. ಆಮೇಲೆ ರಾಜಾರಾಮ್ ಸರ್, ಲೇ ಬಾರ ಇಲ್ಲಿ ಏನೋ ಮಾಡಿದೆ ಅವ್ರಿಗೆಲ್ಲ. ನಾನೇನು ಮಾಡ್ತೀನಿ, ನಾನೇನು ಮಾಡಿಲ್ಲ. ನೋಡೋಣ ಸತೀಶಿನ ಕತೆ ಏನಾಗಿದೆ, ಅವ್ನು ಶೂಟಿಂಗೇ ಬರ್ತಾಯಿಲ್ಲ, ನೀವು ಎಳ್ಕೊಂಬಂದಿರ ಆಯ್ತು. ಇವಾಗ ನಿನ್ನಿಂದ ಎಲ್ಲ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ನನಗೇನು ಗೊತ್ತಿಲ್ಲ, ನನಗೆ ಅಂತ ನಾನು ಎಲ್ಲ ಕರೆದ್ಬಿಟ್ಟು ಒಬ್ಬರು ಬಾಯಿ ಬಿಡ್ತಾ ಇಲ್ಲ. ಇದು ಮೈನು ಟೆನ್ಷನ್ ಆಗಿದೆ ಎಲ್ಲರಿಗೂ. ಹೆಂಗಾಯ್ತು ಇದು, ಏನಾಯ್ತು ಅನ್ಬೋದು. ಒಂದಿನ ಹಂಗೆ ಮಾಡಿ ಶೂಟಿಂಗ್ ಮಾಡಿದ್ರು. 2 ದಿನ ಆಗಿ 2ನೇ ದಿನಕ್ಕೂ ಏನೋ ಪುಟ್ಟಣ್ಣವರು ಅಣ್ಣವ್ರ ಹತ್ರ ಏನೋ ಹೇಳಿದ್ದಾರೆ. ಅವ್ನು ಬಾಯಿ ಬಿಡ್ತಲ್ಲ, ಮೋಸ್ಟ್ಲಿ ನೀವು ಬಾಯಿ ಬಿಡ್ಬೋದು, ಅವನು ಬಾಯಿ ಬಿಡ್ತೀವಿ ಅವ್ನಿಗೆ ಅಂತ ಏನೋ ಹೇಳಿರ್ಬೋದು ಮೋಸ್ಟ್ಲಿ. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಆಗಿದೆ, ಎಲ್ಲ ಕೂತ್ಕೊಂಡಿದ್ದಾರೆ. ಹಂಗೆ ಅಣ್ಣವರು ಕೂಸೆ ಅನ್ನೋರು, ಕೂಸೆ ಬಾಯಿಲಿ ಅಂದರು. ಹೋದೆ, ಅಣ್ಣ ಅಲ್ಲ ಕಣೋ ನೀವೆಲ್ಲ ಕರೆಕ್ಟು ಹೇಳಬೇಕು ಅಂದರೆ ಅಂದರು. ಏಕಣ್ಣ ಅವ್ನು ಸರಿ ಇಲ್ಲ ಕಣ, ಮೊಯ್ದೀನು ಬರೀ ಸರಿ ಇಲ್ಲ, ಋಷಭೇಂದ್ರಯ್ಯ ಸರಿ ಇಲ್ಲ, ಅವ್ರಿಗೆಲ್ಲ ಒಂಥರ ಬುದ್ಧಿ ಕಲಿಸ್ದಂಗೆ ಆಯಿತು. ನಾನು ಹೋಗಿ ಅಷ್ಟು ನಾಲೆಡ್ಜ್ ಇಲ್ವಲ್ಲ, ನನಗೊಂಥರ ಖುಷಿ ನನಗೆ. ಓ ಇವ್ರು ಸಪೋರ್ಟ್ ಮಾಡಿದ್ರೆ ನಮಗೆ ಅಂದ್ಬಿಟ್ಟು, ಹೌದಣ್ಣ
ಏನಣ್ಣ ಕಾಟ ಕೊಡ್ತಾರೆ ಅವರು. ಚಿಕನ್ನು ಮಟನ್ ಬಂದರೆ ಫಿನಿಶು, ಎಲ್ಲ ಅವ್ರಿಗೆ ಬೇಕು, ಬೇರೆ ಯಾರು ತಿಂತಾರೋ ಬಿಡ್ತಾರೋ ನೋಡ್ತಾ ಇರಲಿಲ್ಲ, ಅಷ್ಟು ಕಾಟ ಕೊಡ್ತಾರಣ್ಣ ಅವರು. ಇವನು ಋಷಭೇಂದ್ರಯ್ಯ ನೀವೇ ಹೇಳ್ತಾರಲ್ಲ ರಿಫ್ಲೆಕ್ಟರ್ ತಗೊಂಡ್ರೆ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು, ಮಾತೇರೆ ರಿಫ್ಲೆಕ್ಟರ್ ತಗೊಂಬ, ಯಾವುದೋ ಪಬ್ಲಿಕ್ ಫೋಟೋ ತೆಗೆದ್ಬಿಟ್ಟು ದುಡ್ಡು ಇಸ್ಕೊಳ್ಳೋಕ್ಕೆ ನಾವು ರಿಫ್ಲೆಕ್ಟರ್ ತಗೊಂಬ ಅಂತ. ಲಂಚ್ ಟೈಮಲ್ಲಿ ಬಿಡ್ತಾ ಇರಲಿಲ್ಲ ನಮಗೆ ಹಂಗೆಲ್ಲ. ಇವನೇನು ಮಾಡ್ದ, ಅವ್ನಿಗೆ ಅವನು ಸತೀಶ ಏನು ಮಾಡೋನು, ಸತೀಶ ಕಾಫಿ ಕೊಡ್ಮೇಲೆ 5 ನಿಮಿಷ ಬಿಟ್ಟು ಇನ್ನೊಂದು ಸಾರಿ ಕಾಫಿ ತಗೊಂಬ ನಾನು, 5 ನಿಮಿಷ ಬಿಟ್ಟು ಎಳ್ನೀರು ತಗೊಂಬ ನಾನು, ಎಳ್ನೀರು ಯಾರು ಕೊಡೋಂಗಿಲ್ಲ ಇವ್ರಿಗೆಲ್ಲ, ಅವನು ಅವ್ರು ಕೊಡ್ತೀನಿ ನನಗೆ ಯಾಕಿಲ್ಲ ಅಂತ ಕೇಳೋನು. ಅದಕ್ಕೆ ಹಂಗೆ ಈ 8 ಜನ ಏನು ಇದ್ದಾರೆ ಇವರೆಲ್ಲ ನಿಮ್ಮ ಮೇಲೆ ನೀವೆಲ್ಲ ಐಡಿಯಾ ಮಾಡಿದ್ದು ಅನ್ನ. ಹೌದಣ್ಣ, ಹಿಂದೇನಣ್ಣ ಪಾಪ ಪ್ರೊಡ್ಯೂಸರ್ ಎಷ್ಟು ಒಳ್ಳೆಯವರು. ಜಮುನಂಗೆ ಏನಾಯ್ತು ಕತೆ, ಜಮುನು ಅಕ್ಕ ಎಳ್ನೀರು ತಗೊಂಬ, ಮೂಸಂಬಿ ಜ್ಯೂಸ್ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂದ್ಬಿಟ್ಟು ಎಷ್ಟು ಪೀಡಿಸ್ತಾರೆ. ಕಾಡಲ್ಲಿ ಬಂದ್ಬಿಟ್ಟು ಏನೇನು ತಗೊಂಬಂದು ಹೆಂಗೆ ತರೋದು ನಾವು. ಪ್ರೊಡ್ಯೂಸರ್ ಕತೆ ಏನಾಗಬೇಕು, ಅವ್ರು ಮಾತಿದ್ರೆ ಮೂಸಂಬಿ ಜ್ಯೂಸು, ಆ ಜ್ಯೂಸು, ಈ ಜ್ಯೂಸ್, ಚಿಕನ್ನು ಮಟನ್ನು ಎಲ್ಲ ಪ್ರೊಡ್ಯೂಸರ್ ಎಷ್ಟು ದುಡ್ಡು ಪಾಪ ಎಷ್ಟಾಗ್ತದೆ, ಹಿಂಗೆಲ್ಲ ನಮ್ಮದು ಲೆಕ್ಚರ್ಗಳು ಶುರು ಮಾಡಿದ್ರಿ. ಅದಕ್ಕೆ ಒಳ್ಳೆ ಕೆಲಸ ಮಾಡಿ ನೀವು. ಏನು ಮಾಡಿದ್ರಿ, ಅದೇ ಇವನು ಬೇದಿ ಮಾತೆ ತಂದು ಕೊಟ್ಟ, ಆಗ್ಬಿಟ್ಟೆ. ಅಣ್ಣವ್ರು ಎಷ್ಟು ಚೆನ್ನಾಗಿ ಬಾಯ್ ಬಿಡ್ಸೋದು, ಭಾಳ ಚೆನ್ನಾಗಿ ನೈಸ ಮಾತಾಡಿ ಬಾಯ್ ಬಿಟ್ಬಿಟ್ರು. ಆಮೇಲೆ ಹೌದು ಈ ಐಡಿಯಾ ಯಾರು ಕೊಟ್ಟರು, ಐಡಿಯಾ ಪ್ರಭು ಕೊಟ್ಟ. ಪ್ರಭು ಅಂದರೆ ನಮ್ಮ ಇದಕ್ಕೆ ಬಾಸ್, ಚೀಫ್. ನಿಮಗೆ ತಂದನ್ ಯಾರು, ಚೆನ್ನ ತಂದ. ಓಕೆ. ಸೊ ಐಡಿಯಾ ಕೊಟ್ಟವ್ರು ಯಾರು, ತಂದವ್ರು ಯಾರು, ಹಾಕಿದವ್ರು ಯಾರು, ಇದನ್ನೆಲ್ಲ ಕಲಿಸಿದ್ದು ಯಾರು, ಕಲಿಸಿದ್ದು ಇವನು ಕಲಿಸ್ದ, ಪುಡಿ ಮಾಡಿ ಕಲಿಸ್ದ. ಅವನು ಇದನ್ನ ಕೊಟ್ಟವ್ರು ಯಾರು, ನಾನು ಕೊಟ್ಟೆ. ಅದು ಇದು ಹೆಂಗೆ ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡಿದೆ. ನಾನು ಮೊದಲೆಲ್ಲ ನಿಮಗೆಲ್ಲ ಕೊಟ್ಬಿಡ್ತಾ ಇದ್ದಲ್ಲ, ಆ ಥರ ನಿಮ್ಗಳಿಗೆ ಬಂದು ಕೊಟ್ಬಿಟ್ಟೆ. ಆಮೇಲೆ ಇವ್ರು ಕೊಡ್ತಾಯಿದ್ರು. ನಾನು ಇವರಿಗೆಲ್ಲ 8 ಜನಕ್ಕೆ ನಾನು ಐಡಿಯಾ ಮಾಡಿದ್ನಲ್ಲ, ಅವ್ರಿಗೆ ನಾನು ಇಸ್ಕೊಂಡೋದೆ, ನಾನೇ ಒಂದಂತ ತೊಗೊಂಡೋಗಿ ಕೊಟ್ಟೆ. ಅಲ್ಲ, ಅಣ್ಣವರು ಅಷ್ಟೊತ್ತಿಗಾಗಲೇ 3 ಜೇಮ್ಸ್ ಬಾಂಡ್ ಪಿಕ್ಚರ್ ಮಾಡಿರೋರು, CID ರಾಜಣ್ಣ. ಅವ್ರ ಹತ್ರ ಹೋಗಿ ನೀವು ಚಮಕ್ ತೋರಿಸಿದ್ದೀರಾ, ಹೆಂಗೆ ಬಾಯಿ ಬಿಡ್ಸಿದ್ರು ನೋಡಿ ನಿಮ್ಮನ್ನ. ಬಿಡಿಸಿದ್ರು. ಆಮೇಲೆ ಅವ್ರು ಪುಟ್ಟಣ್ಣ ಹತ್ರ ನಗನಗ್ತಾ ಹೇಳ್ಬಿಟ್ರು, ಎಲ್ಲ ಇದೇ ಕೆಲಸ. ಇದಕ್ಕೆಲ್ಲ ಮೂಲ ಕಾರಣ ಯಾರು, ಪ್ರಭು. ಆಯಿತು. ಆವಾಗ ಸಾಯಂಕಾಲ ನೆಕ್ಸ್ಟ್ ಡೇ ಸಾಯಂಕಾಲ ಟೀ ತರೋ ಟೈಮ್ ಔಟ್, ಈವ್ನಿಂಗ್ 4 o'clock. ಲೊಕೇಶನಲ್ಲಿ ಹಿರೇಕೊಳಲ್ ಟ್ಯಾಂಕ್, ಚಿಕ್ಕಮಂಗ್ಳೂರು. ಭಾಳ ಫೇಮಸ್ ಲೊಕೇಶನ್ ಹಿರೇಕೊಳಲ್ ಟ್ಯಾಂಕ್ ಅಂದರೆ. ಅದಂಗೆಂದರೆ ಒಂದು ಪಾಂಡ್, ಕೆರೆ ಥರ, ಸೆಂಟ್ರಲ್ ಒಂದು ಇದಿದೆ ಗೋಪುರ. ಈ ಕಡೆ ಈ ಕಲ್ಕಂಬಕ್ಕೆ ತಂತಿ ಕಟ್ಟಿ ಕಲ್ಕಂಬ ಹಾಕೋರೆ, ಅಲ್ಲಿ ಲೊಕೇಶನ್ ಶೂಟಿಂಗ್. ಅವನು ಪ್ರಭು, ಇವರು ಪುಟ್ಟಣ್ಣವರು, ಯಾರು ಕೊಟ್ಟಿದ್ದ ಐಡಿಯಾ, ಪ್ರಭು. ತಂದಿದ್ದು ಯಾರು, ಚೆನ್ನ. ಪುಡಿ ಮಾಡಿ ಇದು ಮಾಡ್ಕೊಂಡು ಮಿಕ್ಸ್ ಮಾಡಿಕೊಟ್ಟಿದ್ಯಾರು, ಯಾರು, ಇವನು. ಆಮೇಲೆ ಮೀಟಿಂಗ್ ಎಲ್ಲ ಸೇರಿ ಮಾಡಿರೋದು, ಅಂದರೆ 6 ಜನ ಮೀಟಿಂಗು. ಅದರಲ್ಲಿ ಕೊಟ್ಟೋನು ನೀನು, ಮೇಯ್ನು KD ನಂಬರ್ ನೀನೇ. ಜೈಲಲ್ಲಿ ಹೇಳ್ತಾರಲ್ಲ, ಅದ ಮೇಯ್ನ್ ಅಕ್ಯೂಸ್ಡ್ ನಂಬರ್ 1 ಇವನೇ. ಅಣ್ಣವ್ರ ಕಡೆ ನೋಡಿ ಹೇಳ್ತಾ ಇದ್ದಾರೆ, ಅಣ್ಣವ್ರೆ ಏನೋ ಹೇಳೋರಪ್ಪ ಅಣ್ಣವ್ರಿಗೆ, ರಾಜ್ಕುಮಾರ್ ಅಂತ ಇರಲಿಲ್ಲ, ಏನೋ ಒಂದು ಅನ್ನೋರು. ಅಕ್ಯೂಸ್ ನಂಬರ್ 1 ಏನು ಮನುಷ್ಯ, ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಅವನು, ಅಕ್ಯೂಸ್ ನಂಬರ್ 3 ಇವನು ಅಂತಂದ್ಬಿಟ್ಟು ಕೋರ್ಟ್ ಮಾರ್ಷಲ್ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ ಅವರು. ಅಣ್ಣವ್ರಿಗೆ ಏನು ಮಾಡೋಣ ಹೇಳ್ಬಿಟ್ಟಿದ್ದೀನಿ ಇವ್ರಿಗೆ, ಪುಟ್ಟಣ್ಣವ್ರಿಗೆ. ಇವ್ರ ಮೇಲೆ ಏನು ಮಾಡ್ತಾವೆ ಏನು ಅಂತ ಅವ್ರ ಟೆನ್ಷನ್ ನನ್ನ ಮುಖ ನೋಡ್ತಾ ಇದ್ದಾರೆ, ನಾನು ಅವ್ರು ನೋಡ್ತಾ ಇದ್ದೀನಿ. ಇವರೆಲ್ಲ ಏನು ಮಾಡ್ತಾರೆ ಅಂದ್ಬಿಟ್ಟು. ಆಯಿತು ಮೊಯ್ದೀನ್ ಅಂತ ಅವನು ಯೂನಿಟ್ನಾಗ வாடாங்க, நீ தான் ரொம்ப எஃபெக்ட் ஆச்சு அவனுக்கு. ஆமாண்ணா 3 நாள் எனக்கு முடியலண்ணா. இந்த அக்யூஸ் நம்பர் 1 இவன் தான் பண்ணி கொடுத்துருது உனக்கு, கையில் எடுத்துட்டு வா. ಅದು ಹಗ್ಗ ತಗೊಂಬ ಅಂದರು. ಆ ಯೂನಿಟ್ ಕಟ್ಟೋ ಹಗ್ಗ ಅಂತಂದರು. ಕಟ್ಟಿ ಬೋಡ ಇವನು, ನನಗೆ ಕರೋಣ ಕಟ್ಟಾಕ್ಬಿಟ್ರು ಹಿಂದಗಡೆ ಕಂಬಕ್ಕೆ. ಆಮೇಲೆ ನೆಕ್ಸ್ಟ್ ಅಕ್ಯೂಸ್ ನಂಬರ್ ಅಷ್ಟೊಕ್ಕೆ ಎಲ್ಲವನ್ನೂ ಒಂದಾಗ ಅವ್ನು ಕಾರ್ ತೊಗೊಂಡು ಬರ್ತಾವ್ರೆ, ಟೀ ತೊಗೊಂಡು. ನನ್ನ ಕಟ್ಟಾಗಿ ಇನ್ನೊಬ್ಬರು ಕಟ್ಟಾಕಿದ್ದಾರೆ. ಥರ್ಡ್ ಅವನು ಬರ್ತಾ ಇದ್ದಾನೆ. ಅವಾಗ ಅವನು ಕಾರಿಂದ ಇಳಿದವನೇ ಟೀ ಹಿಡ್ಕೊಂಡು ನೋಡ್ತಾವನೆ. ಏನೋ ಅಲ್ಲಿ ನಿಂತ್ಕೊಂಡಿದ್ದೆ, ಬಾ ಟೀ ಇಸ್ಕೊಡ್ರ ಅಂತ ಕೈಯಿಂದ ಅಂತ ಯೂನಿಟ್ನವ್ರಿಗೆ ಹೇಳಿದ್ರು, ಟೀ ಇಸ್ಕೊಡ್ರ ನಿಮ್ಮ ಬಾ ಫಸ್ಟ್ ಇವನು ಕಟ್ಟಾಕಿ, ಅವನು ಅಕ್ಯೂಸ್ ನಂಬರ್ 3 ಇವನು ಕಟ್ಟಾಕಿ ಅಂತ ಕಟ್ಟಾಕಿ ನಮ್ಮನ್ನು ಲೈನ 6 ಜನ ಕಟ್ಟಾಕ್ಬಿಟ್ರು. ಸಿನಿಮಾದಲ್ಲಿ ಹೀರೋ ಕಡೆಯವ್ರನ್ನ ವಿಲನ್ ಕಡೆಯವರೆಲ್ಲ ಕಟ್ಟಿ ನಿಲ್ಲಿಸ್ತಾರಲ್ಲ, ಹಾಗೆ ನಿಲ್ಲಿಸ್ಬಿಟ್ರು. ಕಟ್ಟಾಕ್ಬಿಟ್ಟು ಇವರೆಲ್ಲ ಖುಷಿಯಾಗಿ ನೋಡ್ತಾರೆ ನಮ್ಮನ್ನು. ಯಾರು ಈ ಮೊಯ್ದೀನು, ಋಷಭೇಂದ್ರಯ್ಯ ಇವರೆಲ್ಲ ಭಾಳ ಖುಷಿಯಾಗಿ ತಲೆ ಆಡಾಡ್ತಾರೆ. ಯಾರು ಸಫರ್ ಮಾಡಿದಾರೋ ಅವರೆಲ್ಲ ಹಿಂಗೆತ್ತವ್ರೆ, ಕೈ ಇಲ್ಲ ಮಗನೇ ಅಂತ ಎಲ್ಲ ಕಡೆ ನನಗೆ ಮೇಯ್ನ್ ಎಲ್ಲ ಟಾರ್ಗೆಟ್ ಮಾಡ್ತಾವ್ರೆ. ಸೊ ನನಗೆ ಒಂಚೂರು ಏನಪ್ಪ ಇದು ಅಣ್ಣವ್ರು ಯಾಕಪ್ಪ ಹೇಳು, ಏನೇನು ಮಾಡ್ತಾವೆ ಏನೋ. ಆಮೇಲೆ ಗಬ್ಬರ್ ಸಿಂಗ್ ಡೈಲಾಗ್ ಹೇಳ್ತಾನಲ್ಲ, ಹಂಗೆ ಪುಟ್ಟಣ್ಣವರು ಮನಾತ ಬರ್ತಾರೆ, ಏನೋ ಇಷ್ಟುದ್ದ ಇದೆಯಾ ನೀನು, ಇಷ್ಟು ಬುದ್ಧಿನ ನಿನಗೆ,
ಹಾಂ ಅಂತ ಹಿಂಗೆ ಹೊಡಿತಾವ್ರೆ, ಇಲ್ಲಿ ಎಟ್ಟು ಹಿಂದಗಡೆ ಕಂಬಕ್ಕೆ ಎಟ್ಟು ಅಲ್ಲಿ ನೋಡ್ತದೆ. ನನಗೆ ಕಣ್ಣಲ್ಲಿ ನೀರು ಬರ್ತೈತೆ, ಅಣ್ಣವ್ರ ಮುಖ ಹಿಂಗೆ ನೋಡ್ತಾ ಇದ್ದೀನಿ, ಅಣ್ಣವ್ರು ಹಿಂಗೆ ನೋಡ್ತಾ ಇದ್ದವರು ಆ ಕಡೆ ತಿರ್ಕೋತಾ ಇದ್ದಾರೆ. ಏನಪ್ಪ ಮಾಡೋದು, ಅವರು ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಪಾಪ. ನಾನು ಯಾಕಾದ್ರೂ ಪುಟ್ಟಣ್ಣವ್ರಿಗೆ ಹೇಳಿದೆ ಅಂದ್ಬಿಟ್ಟು ಸರಿ ಆಯಿತು. ನೆಕ್ಸ್ಟು ಅವ್ನು ಇನ್ನೊಬ್ಬರ ಹತ್ರ ಹೋದ್ರು, ಅವ್ನಿಗೆ ಡೈಲಾಗ್ ಹೊಡೆದು ಅವ್ನು ಡಿಶ್ ಹೊಡಿತಾವ್ರೆ. ಪಬ್ಲಿಕ್ಕೆಲ್ಲ ಹೇಗ್ರಿ ಯಾಕ್ರಿ ಅಂತ, ನಾವೆಲ್ಲ ಶೂಟಿಂಗ್ ಮಾಡ್ತಾವ್ರಿ ನಮ್ಮದು ಅಂತ ನಾವು. ಪಬ್ಲಿಕ್ಕೆಲ್ಲ ಹಂಗೆ ಕೇಳ್ತಾವ್ರೆ, ಯಾಕ್ರಿ ಹೊಡಿತಾರೆ ಅವ್ರಿಗೆ ಅಂತ. ಶೂಟಿಂಗ್ ಅಂತ ನಾವು. ಆಮೇಲೆ ಆಯಿತು. ಆಮೇಲೆ ಜಾಗ್ರತೆ, ಇನ್ನೊಂದು ಸಾರಿ ಏನಾದ್ರು ಹಂಗೆ ಮಾಡಿದ್ರಿ ಅಷ್ಟೇ ಸೀದಾ ಕೈ ಕಾಲು ಕಟ್ಟಿ ನೀರೊಳಗಡೆ ಹಾಕ್ಬಿಡ್ತೀನಿ ಬದ್ಮಾಶ್ ಅಂತ ಬೈದರು. ಆಯಿತು. ಇನ್ನು ಆ ಟೆನ್ಷನ್ಲಿ ನಾನು ಏನಪ್ಪ ಮಾಡೋದು, ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ಒಂಥರ ಅವಮಾನ ಆಯಿತು ಒಟ್ಟಿನಲ್ಲಿ. ಆಮೇಲೆ ಬೇಜಾರಾಯಿತು. ನೆಟ್ಟಿಗೆ ಬಂದ್ಬಿಟ್ವಿ ನಾವು. ಬಂದ್ಬಿಟ್ಮೇಲೆ ಎಲ್ಲ ಕೂತ್ಕೊಂಡು ಡಿಸಿಷನ್ ಏನು, ಇನ್ನು ಇಲ್ಲಿ ಕೆಲಸ ಮಾಡೋದು ಬೇಡ, ಊರಿಗೆ ಹೋಗ್ಬಿಡೋಣ ಅಂತ ಡಿಸಿಷನ್ ತೊಗೊಂಡಾಯ್ತು. ಅಂತೂ ಸಾಕ್ಷಾತ್ಕಾರ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನಿಮಗೆ ಜೀವನದ ಸಾಕ್ಷಾತ್ಕಾರ ಆಯಿತು. ಆಯಿತು. ಕೇಳಿಲಿ ನೆಕ್ಸ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಪ್ಯಾಕ್ ಮಾಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಹೊಟ್ಟೋದ್ವಿ. ಬಸ್ ಸ್ಟ್ಯಾಂಡ್ ಹೋಗಿಬಿಟ್ಟಿದ್ದೀವಿ. ಅಷ್ಟೊಳಗೆ ಈ ಟಿ ಬಿಯಲ್ಲಿ ಪುಟ್ಟಣ್ಣರು ಒಂದು ರೂಮು, 2 ರೂಮು ಟಿ ಬಿಯಲ್ಲಿ, ಅಣ್ಣವ್ರು ಒಂದು ರೂಮಲ್ಲಿ ಇರೋದು. ಪುಟ್ಟಣ್ಣ ಹತ್ರ ಹೋಗಿ ಯಾರೋ ಹೇಳಿದ್ದಾರೆ ಈ ಥರ ಪ್ಯಾಕಪ್ ಮಾಡಿ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಅವ್ರು ಸೀದಾ ಕಾರ್ ತೊಗೊಂಡು ಬಂದರು. ಬಂದು ಅಲ್ಲಿ ಯಾಕ್ರೋ ಎಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ ನಾವು ಹೋಗ್ತೀವಿ ಊರಿಗೆ. ಯಾಕೆ ಏನಾಯಿತು? ಇಲ್ಲ ನಮ್ಮ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಹೋಗ್ತೀವಿ. ಹಂಗಂದ್ರೆ ಹೆಂಗ್ರೋ, ಬರೀ ಇನ್ನೂ ಶೂಟಿಂಗ್ ಐತಲ್ಲ, ಏನು ಬೇಜಾರು ಮಾಡ್ಕೊಂಬಾರ್ದು, ಎಲ್ಲ ನಡೀತೈತಿಲ್ಲ, ಏನು ಅನ್ಕೊಂಬಾರ್ದು, ಬರೀ ಅದು ನೀವು ಮಾಡಿದ ತಪ್ಪು, ಅದಕ್ಕೆ ನಿಮಗೆ ಒಂದು ಏಟು ಹೊಡೆದ ತಪ್ಪೇನು ಅದರಲ್ಲಿ, ನೀವು ಮಾಡಿದ ತಪ್ಪು ತಾನೆ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನಾವು ಇಲ್ಲ ಯಾವುದೇ ಕಾರಣ ಬರೋಲ್ಲ ಅಂತ ಡಿಸಿಷನ್ ತೊಗೊಂಬಿಟ್ಟು ನಾವು ಹೋಗ್ತೀವಿ. ಸ್ಟ್ರೈಕ್ ಕೇಳ್ತಾ ಬಸ್ಸಿನ ಲೇಟ್ ಇದೆ, ಇನ್ನೂ ಬಸ್ 1 ಗಂಟೆ ಟೈಮ್ ಇತ್ತು. ಯಾವುದೇ ಕಾರಣ ಬರೋಲ್ಲ ಅಂದರೆ ಬರೋಲ್ಲ ಅಂತ, ಯಾರು ಬರೋದಿಲ್ಲ, ನಿಮ್ಮ ಪಿಕ್ಚರ್ ನಾವು ಬರೋದೇ ಇಲ್ಲ ಅಂತ ಡಿಸಿಷನ್ ತೊಗೊಂಡಾಯ್ತು ಎಲ್ಲರೂ. ಸರಿ, ಅವರು ಕೇಳೋಷ್ಟು ಅಷ್ಟು ಹಿಂದಗಡೆಯಿಂದ ಅಣ್ಣವ್ರು ಬಂದ್ಬಿಟ್ರು. ಅವ್ರಿಗೆ ಯಾರೋ ವಿಷಯ ಹೇಳ್ಬಿಟ್ಟಿದ್ದಾರೆ, ಪುಟ್ಟಣ್ಣವ್ರು ಹೋಗಿದೆ ಅಂದ್ಬಿಟ್ಟು. ಅಣ್ಣವ್ರು ಬಂದ ತಕ್ಷಣ ನೋಡ್ತೀವಿ, ಅಣ್ಣ ಬಂದೇ ಬಿಟ್ಟು ಬಸ್ ಸ್ಟ್ಯಾಂಡ್ಗೆ. ನೋಡಿ ಜನ ಎಲ್ಲ ತುಂಬ್ಕೊತಾ ಇದ್ದಾರೆ. ಆಮೇಲೆ ಅಣ್ಣವ್ರು ಬಂದು ನಮ್ಮ ಹತ್ರ ಬಂದರು, ನಗಕ್ಕೆ ಶುರು ಮಾಡಿದ್ರು. ಬುದ್ಧಿ ಇದೆಯಾ ನಿಮಗೆ? ಹಾಂ, ಇಷ್ಟು ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ದೊಡ್ಡ ಡಿಸಿಷನ್ ತೊಗೊಂಡ್ಬಿಟ್ರೆ ಜೀವನದಲ್ಲಿ ಏನು ಸಾಧನೆ ಮಾಡ್ತೀರಾ ನೀವು ಅಂತಂದರು. ನಾವು ಹೆಂಗೆ ನಿಂತ್ಕೊಂಡು ಕೇಳ್ತಾ ಇದ್ದೀವಿ, ಏನು ಸಾಧನೆ ಮಾಡಿದ್ರಿ ನೀವು? ಹಾಂ, ಏನಾಯಿತು? ಅವ್ರು ದೊಡ್ಡವರು, ಶೂಟಿಂಗ್ ಟೈಮಲ್ಲಿ ತಪ್ಪು ಮಾಡೋ ನಮಗೂ ಹೊಡಿತಾರೆ, ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ. ಅಂತಲ್ಲಿ ನಿಮ್ಗೊಂದು ಏಟು ಹೊಡೆದ್ಬಿಟ್ಟು ಏನಾಯಿತು? ನಿಮ್ಮ ತಾಯಿ ತಂದೆ ನಿಮ್ಗೆ ಹೊಡಿತಾ ಇರಲಿಲ್ವಾ? ಸರಿ, ನೀವು ಮಾಡಿದ್ದು ಕರೆಕ್ಟಾ ಹೋಗ್ಲಿ ಅಂತ ಒಬ್ಬರೇ ಮಾತಾಡ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲ, ಪಬ್ಲಿಕ್ ಎಲ್ಲ ಒಂದು ಚೂರು ಮಾತಾಡ್ತಲ್ಲ, ಪಿನ್ನ ಬಿದ್ದರೆ ಕೆಳಗಡೆ ಕೇಳಿಸುವ ಆ ಥರ ಸೈಲೆನ್ಸ್ ಆಗಿಬಿಟ್ಟಿದೆ. ಆಮೇಲೆ ನಾವೆಲ್ಲ ಕೈ ಕೊಟ್ಟು ನಿಂತಿದ್ವಿ, ಬ್ಯಾಗ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ವಿ. ಆವಾಗ ಸರ್ ಒಂದು ಮಾತು ಹೇಳಿದ್ರೆ, ಸರ್ ಅಲ್ಲಪ್ಪ, ನಾವು ಶೂಟಿಂಗ್ ಬಂದಿದ್ದೀವಿ, ನಮ್ಮ ಜೊತೇಲಿ ನಮ್ಮ ತಾಯಿ ಇದ್ದಾರೆ, ಅವ್ರು ಇಲ್ಲಿ ಅಡುಗೆ ಮಾಡ್ತಾರೆ, ನಮ್ಮ ಜೊತೆ ಯಾರಿದ್ದಾರೆ? ನಮ್ಮ ಮಿಸ್ಸಸ್ ಇದ್ದಾರಾ? ಬಂಧುಗಳಿದ್ದಾರೆ? ಯಾರೂ ಇಲ್ಲ. ಪುಟ್ಟಣ್ಣವ್ರಿಗೆ ಯಾರಿದ್ದಾರೆ? ತಾಯಿ ಇದ್ದಾರಾ? ಮಿಸ್ಸಸ್ ಇದ್ದಾರಾ? ಯಾರಿದ್ದಾರೆ? ಇಲ್ಲ. ಇಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಯಾರೋ ತಾಯಿ ತಂದೆ ಇದ್ದಾರೆ? ಇಲ್ಲ. ಅಕ್ಕ ತಂಗಿರ? ಇಲ್ಲ. ಕ್ಯಾಮ್ರಾಮನ್ಗೆ ಇದೆ? ಯಾರೂ ಇಲ್ಲಪ್ಪ ಇಲ್ಲಿ. ನೀವು 6 ಜನ, ನಮಗೆ ತಾಯಿ ತಂದೆ ಅಕ್ಕ ತಂಗಿ ಎಲ್ಲ ನೀವು 6 ಜನ. ಎಂಥ ಮಾತು ಹೇಳಿದ್ರು. ನೀವು 6 ಜನ, ನಿಮ್ಮನ್ನು ನಂಬ್ಕೊಂಡು ಏನು ಕೊಟ್ಟರು ತಿಂತೀವಿ ನಾವು ಕಣ್ಣು ಮುಚ್ಕೊಂಡು. ಅದರಿಂದ ನಂಬಿಕೆ ದ್ರೋಹ ಮಾಡಬಾರ್ದು. ಕಣ್ಣು ಮುಚ್ಕೊಂಡು ತಿಂತೀವಲ್ಲಪ್ಪ. ಎಷ್ಟು ಪ್ರೀತಿಯಿಂದ ನನ್ನ ಕರಿತೀರ, ಅಣ್ಣ ಅಂತೀರ. ಎಷ್ಟು ಪ್ರೀತಿಯಿಂದ ಪುಟ್ಟಣ್ಣವ್ರಿಗೆ ನೀವು ಪುಟ್ಟಣ್ಣವ್ರೇ ಅಂತೀರ. ಅದೇ ಥರ ನಾವು ಎಷ್ಟು ಪ್ರೀತಿಯಿಂದ ನಿಮಗೆ ಇದು ಮಾಡ್ತೀವಿ. ಅಲ್ಲ ಕಣ ಕೂಸೆ, ನಾನು ನೀನು ಎಷ್ಟು ಪ್ರೀತಿಯಿಂದ ಕೂಸೆ ಅಂತ ಕರಿತೀನಿ. ಈ ಥರ ಮಾಡ್ಬೋದಾ ನೀವು? ನಿಮ್ಮನ್ನು ನಂಬ್ಕೊಂಡು ನಾವು ಏನು ಕೊಟ್ಟು ತಿಂತೀವಿ. ನೀವು ನಮಗೆ ತಾಯಿ ತಂದೆ ಅಕ್ಕ ತಂಗಿ ಎಲ್ಲ ನೀವೇ, ನಮಗೆ ಸರ್ವಸ್ವ ನೀವೇ. ಇವತ್ತು ಕೋಪ ಬಂತು ಅಂತ, ಸ್ವಲ್ಪ ಕೋಪ ಬಂತು ಚೂರೇ ಚೂರು ನೀವು ಬಾದಿ ಮಾತು ಹೇಳ್ಕೊಟ್ಟಿದ್ದೀರ. ಜಾಸ್ತಿ ಏನೋ ಒಂದು ತಪ್ಪು ನಡೆದಿತ್ತು, ಜಾಸ್ತಿ ಕೋಪ ಬಂದಾಗ ನೀವು ವಿಷ ಹಾಕ್ಕೊಟ್ಬಿಟ್ರೆ ಅವ್ನು ಸತ್ತೋಗ್ತಾ ಇದ್ನಲ್ಲಯ್ಯ, ಯೋಚನೆ ಮಾಡಿ ಅಂತ ಹೇಳಿದ ತಕ್ಷಣ ನಮಗೆ ಕಂಪ್ಲೀಟ್ ಪರಿವರ್ತನೆ ಆಯಿತು, ಕಂಪ್ಲೀಟ್ ಚೇಂಜು. ಅಯ್ಯೋ, ಎಷ್ಟು ದೊಡ್ಡ ಮಾತಿದು. ತಾಯಿ ತಂದೆ ಹೋಲಿಸ್ತಾರಲ್ಲ ನಮ್ಮನ್ನು ಇವರು, ತಾಯಿ ತಂದೆ ಹೋಲಿಸ್ಬಿಟ್ರಲ್ಲ ನಮ್ಮನ್ನು ಒಂಥರ ನಾವು ಕಂಪ್ಲೀಟು ಇದಾಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದುಬಿಡ್ತು ನಮಗೆಲ್ಲ. ತಪ್ಪಾಯ್ತಣ್ಣ, ಇನ್ನು ಹಂಗೆಲ್ಲ ಮಾಡಲ್ಲ, ಅದು ತಪ್ಪಾಯಿತು ಅಂತ ನಡೆಯಲ್ಲ ಅಂತ ಕರ್ಕೊಂಡ್ಬಂದರು. ಕರ್ಕೊಂಡ್ಬಿಟ್ಟರು. ಆಗ ಪೆದ್ದುಗಳೇ ತಿಳ್ಕೊಳ್ರಿ, ಅವ್ರು ಹೇಳಿದ್ರೆ ಒಂದೇ ಮಾತು, ಪ್ರೀತಿಯಿಂದ ನಾವು ಹೊಡೆದಿದ್ದು, ನಿಮಗೇನು ಶಿಕ್ಷೆ ಕೊಡಬೇಕು ಅಂತ ಹೊಡೆದಿಲ್ಲ, ಪ್ರೀತಿಯಿಂದ ಹೊಡೆದಿದ್ದು ಅಷ್ಟೇ ಅಂತಂದ್ಬಿಟ್ಟು ಅಲ್ಲಿಗೆ ಆ ಚಾಪ್ಟ್ರು ಅಲ್ಲಿಗೆ ಮುಗಿತು.